ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಮನೆಯಿಂದ ಹೊರಡ್ತಾ ನಾನು ಮೆಟ್ರೋಗೆ ಹೋಗೋಣ ಅಂತ ಹೊರಡ್ತಾ ಇದ್ದೆ. ಆಲ್ರೆಡಿ ಚಿಕ್ಕಪೇಟೆಯಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆಯವರು ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಅಂಕಲ್ ಮಗಳಿಗೆ ಅಲ್ಲೇ ಗೋಲ್ಡ್ ತೊಗೊಂಡಿದ್ದು. ಸೊ ಹಾಗಾಗಿ ನಮ್ಮ ಆಂಟಿ ಹೇಳಿದ್ರು, ಇಲ್ಲಿಗೆ ಬಾ, ಚೆನ್ನಾಗಿರುತ್ತೆ, ಇಲ್ಲೇ ಪರ್ಚೇಸ್ ಮಾಡೋಣ ಅಂತಂದರು. ಸೊ ಹಾಗೆ ನಾನು ಮೆಟ್ರೋಲಿ ಹೊರಟಿದ್ದೆ. ಸೊ ಚಿಕ್ಕಪೇಟೆ ರೀಚ್ ಆಗಿದ್ದ ಕೂಡಲೇ ನನಗೆ ಫಸ್ಟು ಹಸಿವಾಗ್ತಿತ್ತು. ಊಟ ಮಾಡ್ಕೊಂಬಿಡೋಣ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಬಿಕಾಸ್ ಬೆಳಗ್ಗೆ ನಾನು ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಊಟ ಮಾಡ್ಕೊಂಬಿಡೋಣ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಸೊ ಲೈಕ್ ಮೀಲ್ಸ್ ಆರ್ಡ್ರ್ ಮಾಡಿದ್ರು, ಹಾಗೆ ಬಿಸಿಬೇಳೆ ಬಾತ್, ಹಾಗೆ ಪರೋಟ, ಸೊ ಎಲ್ಲ ಈ ಥರ ಎಲ್ಲ ಆರ್ಡ್ರ್ ಮಾಡಿದ್ವಿ. ಫಸ್ಟು ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿಕೊಂಡು, ಕೆಲವೊಂದು ಸಾಂಬಾರು ಇಷ್ಟ ಆಗಿಲ್ಲ, ಬಟ್ ಆದರೂ ಏನು ಮಾಡೋದು, ಹಸಿವಾಗ್ತಿತ್ತಲ್ಲ, ಸೊ ಹಾಗೆ ತಿಂದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಜ್ಯುವೆಲರಿ ಕಡೆ ಹೋಗೋಣ ಅಂತ ಹೊರಟ್ವಿ. ಸೊ ನೋಡಿ, ಇದೇ ಜ್ಯುವೆಲರಿ ಅಂಗಡಿ, ಪ್ರವೀಣ್ ಜ್ಯುವೆಲರ್ಸ್ ಅಂತ. ಇಲ್ಲಿ ನಮ್ಮ ಅಂಕಲ್ ಮಗಳು ತೊಗೊಂಡಿದ್ಲು ಅಂತ ನಮ್ಮ ಆಂಟಿ ಇಲ್ಲಿಗೆ ಕರೆದಿದ್ರು, ಬಾ ಹೋಗೋಣ, ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಅಂತ. ಸೊ ಒಳಗಡೆ ಹೋದ್ವಿ. ಬಟ್ ಏನಂತಂದರೆ ನಮಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಸೊ ಇಷ್ಟು ಮಾತ್ರ ನನಗೆ ಹಿಡಿಯೋಕ್ಕೆ ಅವಕಾಶ ಸಿಕ್ತು. ಸೊ ಹಾಗಾಗಿ ಇಷ್ಟನ್ನೇ ನಾನು ಕವರ್ ಮಾಡೋಕ್ಕಾಗಿದ್ದು. ಹಾಗೆ ಇಲ್ಲಿ ಕಲೆಕ್ಷನ್ಸು ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ದುಬಾರಿ ಅಂತ ಅನ್ನಿಸ್ತು. ಬಿಕಾಸ್ ಇನ್ನೊಂದೇನಪ್ಪ ಅಂತಂದರೆ, ಈ ಅಂಗಡಿದು ಸ್ವಲ್ಪ ಈ ಖರ್ಚು ವೆಚ್ಚ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಬೇಡ ಅನ್ನಿಸ್ತು. ನೋಡಿ, ಇದು ಫೈನಲೈಸ್ ಮಾಡಿದ್ವಿ, ಇದು ಇಷ್ಟ ಆಯಿತು ನಮಗೆ, ಬಟ್ ಬೇಡ ಅಂತ ನೆಕ್ಸ್ಟು ನಮ್ಮ ಮನೆ ಹತ್ರ ಇರೋ ಒಂದು ಜ್ಯುವೆಲರಿ ಅಂಗಡಿಗೆ ಯಾವಾಗೂ ರೆಗ್ಯುಲರಾಗಿ ಹೋಗ್ತಿರ್ತೀವಿ ನಾವು ಇಲ್ಲಿಗೆ. ಸೊ ಇಲ್ಲಿಗೆ ಬಂದ್ವಿ, ಇಲ್ಲಿಗೆ ತೊಗೊಳ್ಳೋಣ ಅಂತ. ಜ್ಯುವೆಲರಿ ಶಾಪ್ ಬಂದು JBJ ಜ್ಯುವೆಲ್ಸ್ ಅಂತ. ಸೊ ಇಲ್ಲಿ ಚೆನ್ನಾಗಿರುತ್ತೆ, ನಾವು ಸುಮಾರು ವರ್ಷಗಳಿಂದ ಇಲ್ಲೇ ಪರ್ಚೇಸ್ ಮಾಡೋದು. ಸೊ ಫೈನಲಾಗಿ ಇಲ್ಲಿಗೆ ಬಂದ್ವಿ ತೊಗೊಳ್ಳೋಣ ಅಂತ. ಸೊ ನೋಡಿ, ಇದು JP ನಗರ್ 2nd ಫೇಸಲ್ಲಿ ಲೊಕೇಟ್ ಆಗಿರುತ್ತೆ, ನಿಯರ್ ಇಂದಿರಾ ಗಾಂಧಿ ಸರ್ಕಲ್ಲು. ಸೊ ಇಲ್ಲಿ ಎಲ್ಲ ಥರ ಕಲೆಕ್ಷನ್ಸು ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಸುಮಾರು ಒಂದು 10-12 ವರ್ಷದಿಂದನೂ ತೊಗೊಳ್ತಾ ಇದ್ದೀವಿ ಇಲ್ಲಿ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ ಒಳಗಡೆ. ಸೊ ನೋಡಿ, ಈ ರೀತಿ ಇರುತ್ತೆ ಅಂಗಡಿ, ಲೈಕ್ ಶಾಪು. ನೋಡಿ, ಒಂದ್ಸಲಿ ತೋರಿಸ್ಬಿಡ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ಫಸ್ಟು ಚಿಕ್ಕ ಅಂಗಡಿ ಇತ್ತು ಫಸ್ಟು. ಸೊ ಆಮೇಲೆ ದೊಡ್ಡ ಅಂಗಡಿ ಮಾಡಿದ್ರು. ಹೇಳಿದ್ವಿ ಈ ಥರ ಲೈಕ್ ಲಾಂಗ್ ನೆಕ್ಲೆಸ್ ತೋರಿಸಿ ಅಂತ. ಕಲೆಕ್ಷನ್ಸ್ ಎಲ್ಲ ತಂದಿಟ್ರು ಮುಂದೆ, ನೋಡ್ತಾ ಇದ್ವಿ. ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇವಾಗ ಏನಂತಂದರೆ ಮುಂಚೆ ಥರ ಇವಾಗಿಲ್ಲ, ಡಿಸೈನ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಇದೆ. ನಾವು ತಗೊಳ್ಳೋವಾಗ ಈ ರೀತಿ ಇರಲೇ ಇರಲಿಲ್ಲ. ಇವಾಗೆಲ್ಲ ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇದು ಗೋಲ್ಡ್ ಅಂತಲೇ ಅನಿಸಲ್ಲ, ಆ ರೀತಿ ಇತ್ತು. ನೋಡಿ, 2 ಫೈನಲೈಸ್ ಮಾಡಿದ್ವಿ. ಅದರಲ್ಲಿ ಒಂದು ಯಾವುದಾದ್ರೂ ತೊಗೊಳ್ಳೋಣ ಅಂತ 2 ಸೈಡ್ಗಿಟ್ವಿ. ಸೊ ಅದನ್ನು ಹಾಕ್ಕೊಂಡು ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಅಂತ. ಲಾಸ್ಟಿಗೆ ನೋಡಿ, ಇದು ಫೈನಲೈಸ್ ಆಯಿತು. ಗೋಲ್ಡ್ ರೇಟ್ ಮಾತ್ರ ಸಿಕ್ಕಾಪಟ್ಟೆ ದುಬಾರಿ ಆಗೋಗಿದೆ ಇವಾಗಿನ ಸಿಚುವೇಷನಲ್ಲಿ. ಈಗ ನೋಡಿ, ಇಂಚುಮಿಂಚು 10,000 ಆಗಿದೆ ಪರ್ ಗ್ರಾಮ್ಗೆ. ಸೊ ಮೇಕಿಂಗ್ ಚಾರ್ಜು ಎಲ್ಲ ಹಾಕಿ 1 ಗ್ರಾಮ್ಗೆ 12,000 ಬಿತ್ತು. ಇಷ್ಟು ದುಬಾರಿ ಆಗೋದ್ರೆ ಹೇಗೆ ಮುಂದೆ ಪರಿಸ್ಥಿತಿ ಅನ್ನೋದೇ ಭಯ ಆಗೋಗಿದೆ. ಆದರೂ ಏನು ಮಾಡೋಕ್ಕಾಗಲ್ಲ, ಚಿನ್ನ ತಗೊಳ್ಳೇಬೇಕು, ಮದುವೆ ಮಾಡೋರು ಮದುವೆ ಮಾಡಲೇಬೇಕು, ಚಿನ್ನ ಪರ್ಚೇಸ್ ಮಾಡಲೇಬೇಕು. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನೇ ಗೋಲ್ಡ್ ಪರ್ಚೇಸ್ ಮಾಡಿದ್ರು ಹುಷಾರಾಗಿ ಬ್ಯಾಂಕಲ್ಲಿ ಇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮನೇಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ. ಸೊ ಬಿ ವೆರಿ ಕೇರ್ಫುಲ್ ಗಾಯ್ಸ್, ನಿಮ್ಮ ಗೋಲ್ಡ್ಗೆ ನೀವೇ ಜವಾಬ್ದಾರರು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಆಲ್. ಬಾಯ್.